ಇರ್ಬೋದಿಲ್ಲ ಅಂತಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಅದು ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಸ್ವತಃ ತಾವು ಮುಖ್ಯಮಂತ್ರಿ ಆಗಬೇಕು ಓಡಾಡ್ತಾ ಇದ್ದಾರೆ ನಮ್ಮ ಎಚ್ ಡಿ ಕೆ ಅವರು. ಹೀಗಾಗಿ ಮತ್ತು ಮೇಲಾಗಿ ಒಂದು ಏನೋ ಸೂಚನೆ ಸಿಕ್ಕದವ್ರಿಗೆ, ನಮ್ಮ ಶಾರಿಂದಾಗಿರ್ಬೋದು ಅಥವಾ ಮೋದಿಯವ್ರದ್ದಾಗಿರ್ಬೋದು, ನೀವು ಜೋರ್ದಾರಾಗಿ ಸಂಘಟನೆ ಮಾಡಪ್ಪ, ನಮ್ಮಲ್ಲಿ ಯಾರು ಅಂತ ಹೇಳ್ಕೊಳ್ಳೋಂಥ ನಾಯಕರು ಇಲ್ಲಿ ಇವತ್ತು ಅಂದ್ರೆ ಇದ್ದಾರೆ. ಯಡಿಯೂರಪ್ಪ ಇದ್ದಾರೆ, ಅವ್ರ ಮಗ ಇದ್ದಾರೆ. ಆದರೆ ಅವ್ರ ಕಡೆ ಯಾಕೋ ಏನೋ ಒಲವು ಕಡಿಮೆ ಮೊದಲಿಂದರು ಈ ಹೈಕಮಾಂಡ್ ಬಿ ಜೆ ಪಿ. ಅದಕ್ಕೆ ನೀವು ಮುಂದೆ ಹೋಗಿರ್ಬೋದು, ಬೇಡ ಒಳಗೆ ಯಡಿಯೂರಪ್ಪನವರು ಇನ್ನೊಬ್ಬ ಯಾರೋ ಯತ್ನಾಳರು ಮತ್ತೊಬ್ಬರು ಬಂದು ಲೀಡ್ ಮಾಡೋದಿದ್ಲು. ಇಲ್ಲಿ ಎಚ್ ಡಿ ಕೆ ಅವ್ರನ್ನ ಮುಂದಿಟ್ಟುಕೊಂಡು ಯಾಕೆ ಹಿಂದೆ ದೋಸ್ತಿದ ಅವ್ರ ಮಧ್ಯದಲ್ಲ, ದೇವೇಗೌಡರಿಗೆ, ಯಡಿಯೂರಪ್ಪನವ್ರಿಗೆ, ಎಚ್ ಡಿ ಕೆ ಅವರಿಗೆ. ಹಿಂದೆ ಎಚ್ ಡಿ ಕೆ ಅವರು ಮುಖ್ಯಮಂತ್ರಿ ಆಗಿದ್ದು ಈ ಯಡಿಯೂರಪ್ಪನವರಿಂದಾಗಿ. ಹೀಗಾಗಿ ಅವ್ರು ತಾವು ಮುಖ್ಯಮಂತ್ರಿ ಆಗೋದೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ದೇಶದಲ್ಲಿ ಡಿ ಕೆ ಶಿ ಅವ್ರದ್ದೇನೋ ಹರಿ ಬಿಡ್ತಾ ಇದ್ದಾರೆ. ಒಟ್ಟಲ್ಲಿ ಎದ್ದ ತಕ್ಷಣ ಒಂದು ಹರಿ ಬಿಟ್ಬಿಡೋದು, ನಾವು ಎದ್ದ ತಕ್ಷಣ ಹಿಂಗೆ ಹಂಗೆ ಅನ್ಸೋರು ಮಾಡ್ಬೋದು. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋದು? ಕಾಂಗ್ರೆಸ್ನಲ್ಲಂತೂ ಸುತಾರಾಮ್ ನಮ್ಮ ಸಿದ್ದರಾಮಯ್ಯನವರು ಅವ್ರ ಬಳಗ, ಹಿಂದೆ ಬಳಗ ಇರ್ಬೋದು, ಮತ್ತು ಬಳಗ ಇರ್ಬೋದು, ಹಳೆಯ ದೋಸ್ತರಾಗಿರ್ಬೋದು, ಅವರ ಒಂದು ಮಾಸ್ ಲೀಡರ್ಶಿಪ್ ಇರ್ಬೋದು, ಇವೆಲ್ಲ ನೋಡಿ ಸುಲಭವಾಗಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡೋದಿಲ್ಲ. ಒಂದಲ್ಲಿ ಬಿಡು ಪ್ರಸಂಗ ಬಂದರೂ ಸಹಿತ ತಮಗೆ ಬೇಕಾದಂಥ ಸತೀಶ್ ಅವರನ್ನು, ಪರಮೇಶ್ವರಪ್ಪನವರು, ಮಹದೇವಪ್ಪನವರು ಯಾರನ್ನೋ ಚೀಫ್ ಮಿನಿಸ್ಟರ್ ಮಾಡ್ತಾರೆ ವಿನಃ ಇವತ್ತಿನ ದಿನದಲ್ಲಿ ಇಂದಿನ ರಾಜಕೀಯ ಸ್ಥಿತಿಯಲ್ಲೇ ಡಿ ಕೆ ಶಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಕೊಡೋದಿಲ್ಲ. ಅದಕ್ಕಾಗಿ ಅವ್ರನ್ನ ಏನಾದ್ರೂ ಹಣದಿರ್ಬೇಕಂತೇಳಿ ಇನ್ನೊಂದು 2 ಪೋಸ್ಟ್ಗಳನ್ನು ಉಪಮುಖ್ಯಮಂತ್ರಿ ಜೊತೆಗೆ ಅವರಲ್ಲಿದ್ದಂಥ ಇನ್ನೊಂದು ಅಧ್ಯಕ್ಷತೆ ಕಸು ನಿನ್ನ ಯಾರಿಗೂ ಕೊಟ್ಟು ಇಲ್ಲೇ ಅವ್ರು ಇನ್ನಷ್ಟು 3 ಗುಂಪು